ರಾಜ್ಯದಲ್ಲಿ ಮತ್ತೊಂದು ಬ್ಯಾಂಕ್ ಎಟಿಎಂ ಲೂಟಿಯಾಗಿದೆ. ಅದು ಕೂಡ ಕಲಬುರಗಿಯಲ್ಲಿ ಬೆಳಗ್ಗಿನ ಜಾವ ನಡೆದಂತಹ ಘಟನೆ ಇದು. ಕಲಬುರಗಿಯಲ್ಲಿ SBI ಎಟಿಎಂ ಅನ್ನು ದರೋಡೆ ಮಾಡಿದ್ದಾರೆ ಕಿಡಿಗೇಡಿಗಳು. ಎಟಿಎಂನಲ್ಲಿದ್ದಂತಹ 18 ಲಕ್ಷ ರೂಪಾಯಿ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ. ಗ್ಯಾಸ್ ಕಟರ್ನಿಂದ ಎಟಿಎಂ ಮಿಷಿನ್ ಅನ್ನು ಓಪನ್ ಮಾಡಿ ದರೋಡೆಯನ್ನು ಮಾಡಲಾಗಿದೆ. ದರೋಡೆಗೂ ಮುನ್ನ CCTVಗೆ ಬ್ಲ್ಯಾಕ್ ಸ್ಪ್ರೇ ಅನ್ನು ಮಾಡಿದ್ದಾರೆ ಖದೀಮರು. 18 ಲಕ್ಷ ರೂಪಾಯಿ ಲೂಟಿ ಹೊಡೆದುಕೊಂಡು ಹೋದ ಬಳಿಕ I-20 ಕಾರ್ನಲ್ಲಿ ಪರಾರಿಯಾಗಿರೋದು ಗೊತ್ತಾಗಿದೆ. ದರೋಡೆಕೋರರ ಸುಳಿವು CCTVಯಲ್ಲಿ ಸೆರೆ ಸಿಕ್ಕಿದೆ. ದರೋಡೆಕೋರರಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗಿನ ಜಾವ 3 ಗಂಟೆಯ ಸುಮಾರಿಗೆ ಈ ಕೃತ್ಯವನ್ನು ಎಸಗಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಬಿಳಿ ಬಣ್ಣದ ಕಾರ್ನಲ್ಲಿಯೇ ಆ ಕಿಡಿಗೇಡಿಗಳು ಬಂದಿರ್ತಾರೆ, ಖದೀಮರು ಬಂದಿರ್ತಾರೆ. ಕ್ಷಣಾರ್ಧದಲ್ಲಿಯೇ ATM ಮಷೀನನ್ನು ಓಪನ್ ಮಾಡಿ ಅದರೊಳಗಿದ್ದಂತಹ 18 ಲಕ್ಷ ರೂಪಾಯಿ ದೋಚಿಕೊಂಡು ಅದೇ ಕಾರ್ನಲ್ಲಿಯೇ ಅವರು ಎಸ್ಕೇಪ್ ಆಗಿದ್ದಾರೆ. ಒಂದು ATM ಮಷೀನನ್ನು ಪೀಸ್ ಮಾಡಿ ಅದರೊಳಗಿರುವಂತಹ ದುಡ್ಡನ್ನು ಎಗರಿಸ್ಕೊಂಡು ಹೋಗಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆ ಕಳ್ಳರ ಟೀಮ್ ಇದೇ ಬಿಳಿ ಬಣ್ಣದ ಕಾರ್ನಲ್ಲಿಯೇ ಎಸ್ಕೇಪ್ ಆಗಿರುವಂತಹ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಫುಟೇಜನ್ನು ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಚುರುಕುಗೊಳಿಸಿದ್ದಾರೆ. ನಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ATMಗೆ ಹಾಕುವಂತ ಹಣದ ಒಂದು ದರೋಡೆ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿಯಲ್ಲಿ ಮಗದೊಂದು ATM ಕಳ್ಳತನವಾಗಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಅಂದರೆ ಕಲಬುರಗಿ ನಗರದ ಹೊರವಲಯದಲ್ಲಿರುವಂತಹ ರಾಮನಗರ SBI ATMನಲ್ಲಿ ನಿನ್ನೆ ರಾತ್ರಿ ಸುಮಾರು 2 ರಿಂದ 3 ಗಂಟೆ ಸುಮಾರಿಗೆ ಈ ಒಂದು ATMನಲ್ಲಿರುವಂತಹ ಒಂದು ಹಣವನ್ನು ಕಳ್ಳತನ ಮಾಡಿದ್ದಾರೆ. ಪ್ರಮುಖವಾಗಿ ಏನಂದರೆ 4 ಜನರ ತಂಡ ಏನಂದರೆ ಈ ATMಗೆ ಮೊದಲು ಬರ್ತಾರೆ. ಬಂದ ಬಳಿಕ ಏನಂದರೆ ಈ ATMನ ಹೊರಭಾಗದಲ್ಲಿರುವಂತಹ CCTVಗೆ ಏನಂದರೆ ಬ್ಲ್ಯಾಕ್ ಕಲರ್ ಸ್ಪ್ರೇಯನ್ನು ಮಾಡ್ತಾರೆ. ಅಂದರೆ ಯಾವುದೇ ರೀತಿಯಾದಂತಹ ಎಷ್ಟು ಜನ ಬಂದಿದ್ರು ಮತ್ತು ಯಾವ ಒಂದು ಕಾರ್ಗಳನ್ನು ತಂದಿದ್ರು, ಯಾವ ಬೈಕ್ಗಳನ್ನು ತಂದಿದ್ರು, ಯಾವುದೇ ವಾಹನದಲ್ಲಿ ಬಂದರೂ ಕೂಡ ಆ ಒಂದು ವಾಹನದ ಸಂಖ್ಯೆ ಕೂಡ ಗೊತ್ತಾಗಬಾರ್ದು ಅಂಥೇಳಿ ಅಲ್ಲಿ ಸ್ಪ್ರೇಯನ್ನು ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಈ ಒಂದು SBIನ ATM ಒಳಗಡೆ ಬರ್ತಾರೆ. ಅದಾದ ಬಳಿಕ ಇಲ್ಲಿ SBI ATMಗೆ ಬಂದು ಇಲ್ಲಿ ಮುಂಬದಿ ಭಾಗದಲ್ಲೂ ಕೂಡ ನೋಡ್ತಾ ಇದ್ದಾರೆ. ಯಾರಾದರೂ ಒಂದು ಹಣ ಡ್ರಾ ಮಾಡೋಕ್ಕೆ ಬಂದರೆ ಸಾಕು, ಅವರ ಒಂದು ಮುಖ ಸ್ಕ್ಯಾನ್ ಆಗಲಿ, ಅವರದ್ದು ಒಂದು CCTV ದೃಶ್ಯಾವಳಿಗಳು ಕೂಡ ಸೆರೆ ಆಗಬೇಕು ಅಂತ ಇಲ್ಲಿ CCTVಯನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಅದಕ್ಕೂ ಕೂಡ ಬ್ಲ್ಯಾಕ್ ಕಲರ್ ಸ್ಪ್ರೇಯನ್ನು ಒಂದು ಸಿಂಪಡಿಸಿದ್ದಾರೆ. ಅದಾದ ಬಳಿಕ ಇಲ್ಲಿ ಮೇಲ್ಗಡೆ ಭಾಗದಲ್ಲೂ ಕೂಡ ಒಂದು CCTV ದೃಶ್ಯ ಇತ್ತು, CCTV ಕ್ಯಾಮ್ರಾ ಇತ್ತು. ಅದಕ್ಕೂ ಕೂಡ ಸಂಪೂರ್ಣವಾಗಿ ಬ್ಲ್ಯಾಕ್ ಕಲರ್ ಸ್ಪ್ರೇಯನ್ನು ಸಿಂಪಡಿಸಿದ್ದಾರೆ. ಅಂದರೆ ಅವರು ಈ ಒಂದು ATM ಕಳ್ಳತನ ಮಾಡುವಂತಹ ಯಾವುದೇ ದೃಶ್ಯಗಳು ಕೂಡ ಒಂದು ಸೆರೆ ಆಗಬಾರ್ದು ಅಂಥೇಳಿ ಸ್ಪ್ರೇ ಮಾಡಿದ ಬಳಿಕ ನೇರವಾಗಿ ಗ್ಯಾಸ್ ಕಟರ್ ತೆಗೆದುಕೊಂಡು ಇಲ್ಲಿ ATMನಲ್ಲಿ ಈ ಒಂದು ATM ಮಷೀನ್ಗೆ ಲಗ್ಗೆ ಹಾಕಿದ್ದು. ಅಂದರೆ ಗ್ಯಾಸ್ ಕಟರ್ನಿಂದ ATMನ ಸಂಪೂರ್ಣ ಮಷೀನನ್ನು ಏನಂದರೆ ಕಟ್ ಮಾಡಿದ್ದಾರೆ. ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಗ್ಯಾಸ್ ಕಟರ್ನಿಂದ ATM ಮಷೀನನ್ನು ಒಡೆದಿದ್ದಾರೆ ಅಂತ ಹೇಳಿ. ಒಡೆದ ಬಳಿಕ ಏನಂದರೆ ನಿನ್ನೆ ಸಾಯಂಕಾಲ ಸುಮಾರಿಗೆ 6 ಗಂಟೆ ಸುಮಾರಿಗೆ ಒಟ್ಟು 18 ಲಕ್ಷ ರೂಪಾಯಿಯನ್ನು ಈ ATMನಲ್ಲಿ ಏಜೆನ್ಸಿಯವರು ಹಾಕಿರುವಂತಹ ಮಾಹಿತಿ ಕೂಡ ಆ ಒಂದು ಗ್ಯಾಂಗ್ಗೆ ಸಿಕ್ಕಿರುವಂತಹ ಎಲ್ಲ ಲಕ್ಷಣಗಳು ಈಗ ಪೊಲೀಸರಿಗೆ ಕೂಡ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕಂದರೆ ಸಾಯಂಕಾಲ 6 ಗಂಟೆಗೆ ATMಗೆ ಹಣ ಒಂದು ಹಾಕ್ತಾರೆ. ಅದಾದ ಬಳಿಕ ರಾತ್ರಿಯೇ ಅವತ್ತೇ ದಿನ ಅಂದರೆ ಈ ATM ಒಂದು ಸಂಪೂರ್ಣವಾಗಿ ಕಳ್ಳತನ ಆಗುತ್ತೆ ಅಂದರೆ ಹಲವು ಸಂಶಯಗಳು ಕೂಡ ಪೊಲೀಸರಿಗೆ ವ್ಯಕ್ತ ಆಗ್ತವೆ. ಅದೇ ರೀತಿಯಾಗಿ ಈ ಪಕ್ಕದ ATMಗೂ ಕೂಡ ಕನ್ನ ಹಾಕೋದಕ್ಕೆ ಆ ಒಂದು ದರೋಡೆಕೋರರು ಮುಂದಾಗಿದ್ದರು. ಆದರೆ ಇಲ್ಲಿ ಸ್ಪೇಸ್ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ATMನ ಒಂದು ಹಣ ಕಳ್ಳತನ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ. ಅದಾದ ಬಳಿಕ ಏನಂದರೆ ಇಲ್ಲಿರುವಂತಹ ಒಂದು ಹಣ ಹಾಕಿದಂಥ ಯಾವುದೋ ಒಂದು ಏಜೆನ್ಸಿ ಪಡೆದಿರುತ್ತೆ. ಆ ಒಂದು ಏಜೆನ್ಸಿಯ ಮೇನ್ ಹೆಡ್ ಆಫೀಸ್ ಮುಂಬೈಗೆ ಏನಂದರೆ ಇಲ್ಲಿಂದ ಒಂದು ಸೈರನ್ಗಳು ಹೋಗುತ್ತೆ.